ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲಿಗೆ ಹೋಗ್ತೀವಿ ಅಂದಾಗ ಒಂದಿನ ಈ ಬ್ಯಾಗ್ ಗೋಲ್ಡ್ ಬೇಡಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ. ಸ್ಕೂಲಿಗೆ ಹೋಗ್ಬೇಕು, ಆದ್ರೆ ಬ್ಯಾಗ್ ಇಲ್ದೆ ಸ್ಕೂಲಿಗೆ ಹೋಗ್ಬೇಕು. ಈ ಟೆಕ್ಸ್ಟ್ ಬುಕ್ಸ್, ಹೋಮ್ ವರ್ಕ್, ಈ ತಲೆನೋವು ಇಲ್ದೆ ಒಂದಿನ ಪೂರ್ತಿ ನಾವು ಸ್ಕೂಲ್ನಲ್ಲಿ ಖುಷಿಯಾಗಿ ಕಳ್ದ್ಬಿಟ್ಟು ಬರ್ಬೇಕು ಅಂತ ಪ್ರತಿಯೊಂದು ಮಗುಗೂ ಕೂಡ ಅನ್ಸಿರುತ್ತೆ. ಸೊ ಇದೇ ರೀತಿಯಾಗಿ ಸಂಭ್ರಮದ ಶನಿವಾರ ಅಂತ ಹೇಳಿ ಪ್ರತಿ ತಿಂಗಳು 3ನೇ ಶನಿವಾರ ನಮ್ಮ ರಾಜ್ಯ ಸರ್ಕಾರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಏನಪ್ಪಾ ಇದು ವಿಷಯ ಅಂತ ಹೇಳಿದ್ರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಈ ಸಂಭ್ರಮದ ಶನಿವಾರ ಅನ್ನೋದು ಆಯೋಜನೆ ಮಾಡಲಾಗಿದೆ. ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೊಂಡಿದೆ. ಏನಕ್ಕೆ ಈ ಸಂಭ್ರಮದ ಶನಿವಾರ ಅಂದ್ರೆ, ಅವತ್ತಿನ ದಿನ ನಿಮ್ಗೆ ಬ್ಯಾಗ್ ರಹಿತ ದಿನ. ಅಂದ್ರೆ ನೀವು ಸ್ಕೂಲಿಗೆ ಬ್ಯಾಗ್ ಅನ್ನ ತಗೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಅವತ್ತು ನೀವು ಆರಾಮಾಗಿ ಬ್ಯಾಗ್ ಇಲ್ಲದೆ ಸ್ಕೂಲಿಗೆ ಹೋಗ್ಬೋದು. ಒಂದಷ್ಟು ಕಲಿಕೆಯನ್ನ ತುಂಬಾ ಉತ್ಸಾಹದಿಂದ ಕಲಿಯುವಂತಹ ಒಂದು ಪ್ರಾಸೆಸ್ ಇದು. ಸೊ ಏನಿದು ಅಂತಂದ್ರೆ, ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆವರೆಗೂ ಇರುತ್ತೆ. ಅಂದ್ರೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಈ ಸಂಭ್ರಮದ ಶನಿವಾರ ನಡೆಯುತ್ತೆ. ಇದರಲ್ಲಿ ಮಕ್ಕಳಿಗೆ ಕಲಿಕಾ ಉತ್ಸಾಹ ಜಾಸ್ತಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಅಂಡ್ ಸುತ್ತೋಲೆ ಕೂಡ ಈಗಾಗಲೇ ಹೊರಡಿಸಿದ್ದಾರೆ. ಜೂನ್ ನಿಂದಾನೇ ಈ ಸಂಭ್ರಮದ ಶನಿವಾರ ಜಾರಿ ಆಗಿದೆ. ಜೂನ್ ನಲ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ 3ನೇ ಶನಿವಾರ ಈ ಒಂದು ಸಂಭ್ರಮದ ಶನಿವಾರ ಆಯೋಜನೆ ಮಾಡ್ಲಾಗತ್ತೆ. ಇದನ್ನ ಟೀಚರ್ಸ್ ಕೂಡ ಕಲ್ಸ್ಕೊಂಡು ಹೋಗ್ತಿದ್ದಾರೆ ಮಕ್ಕಳಿಗೆ. ಜೂನ್ ನಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ, ವಿಶೇಷ ಚೇತನ ವ್ಯಕ್ತಿಗಳಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಮಕ್ಕಳು ಡೈರೆಕ್ಟ್ ಆಗಿ ಮಾತಾಡುವಂತಹ ಒಂದಷ್ಟು ಇಂಟರಾಕ್ಟ್ ಮಾಡುವಂತಹ ಸೆಷನ್ ಇರುತ್ತೆ. ಈ ತಿಂಗಳು ಈ ಒಂದು ಮಾದಕ ವಸ್ತುಗಳಿರುತ್ತೆ, ಇದನ್ನ ತಡೆಗಟ್ಟುವಿಕೆ ಹೇಗ್ ಮಾಡ್ಬೇಕು ಅಂದ್ರೆ, ನಾವ್ ಇದನ್ನ ಹೇಗೆ ಸಂಪೂರ್ಣವಾಗಿ ನಮ್ಮ ಜೀವನದಿಂದ ನಾವು ಬ್ಯಾನ್ ಮಾಡ್ಕೊಳ್ಳೋದು, ಅಥವಾ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅಥವಾ ತಂಬಾಕು ಮಾದಕ ವಸ್ತುಗಳನ್ನ ತಗೊಳ್ತಿದ್ರೆ ಅದನ್ನ ಹೇಗೆ ನಾವು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ. ಇನ್ನ ಮುಂದಿನ ತಿಂಗಳು ನೋಡೋದಾದ್ರೆ, ಅಂತರ್ಜಾಲ, ಈ ಇಂಟರ್ನೆಟ್ ಬಳಕೆ ಹೇಗಾಗತ್ತೆ, ಇದರಿಂದ ಪ್ರೋಸ್ ಅಂಡ್ ಕಾನ್ಸ್ ಏನಿರುತ್ತೆ, ಈ ತರ ಒಂದಷ್ಟು ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು. ಹೀಗೆ ಪ್ರತಿ ತಿಂಗಳು ಕೂಡ 3ನೇ ಶನಿವಾರ ಸಂಭ್ರಮದ ಶನಿವಾರದಲ್ಲಿ ಈ ರೀತಿಯಾದಂತಹ ಪಾಠಗಳನ್ನ ಮಕ್ಕಳಿಗೆ ಹೇಳ್ಕೊಡುವಂತಹ ಪ್ರಯತ್ನ ರಾಜ್ಯ ಸರ್ಕಾರದ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಮಾಡ್ತಾ ಇದೆ. ಇದು ನಿಜಕ್ಕೂ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ನಾವು ಏನು ಪಠ್ಯ ಪುಸ್ತಕಗಳ ಇಲಾಖೆ ಏನಿತ್ತು, ಅವರು ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತಗೊಂಡು ವಿಜ್ಞಾನಕ್ಕೆ ಕುತೂಹಲ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು. ಹಾಗೆ ಪ್ರತಿಯೊಂದು ಪುಸ್ತಕಗಳು ಕೂಡ ಮರುನಾಮಕರಣ ಆಗಿತ್ತು. ಏನಕ್ಕೆ ಈ ರೀತಿಯಾಗಿ ಮರುನಾಮಕರಣ ಮಾಡ್ತಿದ್ದಾರೆ? ಬರೀ ಮರುನಾಮಕರಣ ಮಾಡಿದ್ರೆ ಸಾಕ, ಮಕ್ಕಳಿಗೆ ಕಲಿಸುವಂತಹ ಉತ್ಸಾಹ ಬೆಳಿಬೇಕಲ್ವಾ, ಕಲಿಯುವಂತಹ ಉತ್ಸಾಹ ಬೆಳಿಬೇಕಲ್ವಾ ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು. ಆದ್ರೆ ನಿಜಕ್ಕೂ ಪುಸ್ತಕ ಮರುನಾಮಕರಣ ಅಷ್ಟೇ ಅಲ್ಲದೆ ಅದರಲ್ಲಿ ಇರುವಂತಹ ವಿಷಯಗಳನ್ನ ಕೂಡ ಹೊಸ ವಿಷಯಗಳನ್ನ ಕೂಡ ಅಳವಡಿಸಿದ್ದಾರೆ ಪಠ್ಯ ಪುಸ್ತಕ ಇಲಾಖೆಯವರು. ಅದರಲ್ಲಿ ಸಾಕಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಬರುವಂತಹ, ಹಾಗೆ ಉತ್ಸಾಹ ತರುವಂತಹ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡೋದಾಗಿರ್ಬೋದು. ನಿಜಕ್ಕೂ ಇದು ಗುಡ್ ಇನಿಷಿಯೇಟಿವ್ ಅಂತ ನಂಗೆ ಅನ್ಸುತ್ತೆ. ಈ ಸಂಭ್ರಮದ ಶನಿವಾರದಲ್ಲಿ ಈ ಏನು ಲಿಂಗ ತಾರತಮ್ಯ ಇದೆ ನಮ್ಮ ಸಮಾಜದಲ್ಲಿ, ಅದ್ರ ಕುರಿತಾಗಿ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ರಸ್ತೆ ಸುರಕ್ಷಣೆ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನ ಸಂಭ್ರಮದ ಶನಿವಾರದಲ್ಲಿ ಮಕ್ಕಳಿಗೆ ಹೇಳ್ಕೊಡಲಾಗತ್ತೆ. ಇದು ಏನ್ ಅನ್ಸುತ್ತೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ಗಂತೂ ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್ ಅಂತ ಅನ್ಸುತ್ತೆ. ನಿಮ್ಗೆ ಈ ಸರ್ಕಾರದ ಒಂದು ನಿರ್ಧಾರದ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣದ ಓಟದಲ್ಲಿ.